ಹಲೋ ಫ್ರೆಂಡ್ಸ್, ಟೈಟಲ್ನ ನೋಡಿದ್ದೀರಾ ನೀವು? ಇವಾಗಲೇ ನಿಮಗೆ ಗೊತ್ತಾಗಿದೆ ಬೆಂಗಳೂರಲ್ಲಿ ಕಾರ್ ಪಾರ್ಕ್ ಮಾಡೋದು ಎಷ್ಟು ಕಷ್ಟ ಅಂತ. ತುಂಬಾ ಕಷ್ಟ ಬೆಂಗಳೂರಲ್ಲಿ ಕಾರ್ ಪಾರ್ಕ್ ಮಾಡೋದು. ಯಾಕೆ ಅಂತಂದರೆ ಇಲ್ಲಿ ಸಾಧಾರಣವಾಗಿ ಎಲ್ರಿಗೂ ಟೂ ವೀಲರ್ಗೆ ಮಾತ್ರನೇ ಪಾರ್ಕಿಂಗ್ ಕೊಡ್ತಾರೆ, ಯಾರಿಗೂ ಫೋರ್ ವೀಲರ್ ಪಾರ್ಕಿಂಗ್ ಕೊಡೋದೇ ಇಲ್ಲ. ತುಂಬ ಅಂದರೆ ತುಂಬಾ ರೇರು. ನಿಮಗೆ ಕಾರ್ಗೆ ಪಾರ್ಕಿಂಗ್ ಎಲ್ಲ ಬೇಕು ಅಂತಂದರೆ ನೀವು ಮಿನಿಮಮ್ ಅಪಾರ್ಟ್ಮೆಂಟಲ್ಲೇ ಇರಬೇಕು. ಅಪಾರ್ಟ್ಮೆಂಟಲ್ಲೆಲ್ಲ ಇರುವಷ್ಟು ನಮಗೆ ಸಂಬಳನೂ ಬರೋಲ್ಲ, ಅಷ್ಟು ದೊಡ್ಡದಾಗಿ ನಾವಿನ್ನೂ ದುಡ್ಡನ್ನು ದುಡಿಯೋದಿಲ್ಲ. ಬನ್ನಿ, ನಾನು ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ ನೋಡಿ. ಅದರಿಂದನೇ ಒಂದು ಚಿಕ್ಕ ಟೆಂಪೋ ಕೂಡ ನಿಂತಿದೆ. ತುಂಬಾ ರಿಸ್ಕಿ ನಾನು ಈ ಥರ ಪಾರ್ಕ್ ಮಾಡೋದು. ನೀವು ಕೇಳ್ಬೋದು, ನಿಮಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ ಅಂತಂದರೆ ಕಾರ್ ಏನಕ್ಕೆ ತೊಗೊಂಡಿದ್ದೀರ ಅಂತ. ಖಂಡಿತವಾಗ್ಲೂ ನೀವು ಕೇಳೋದು ಸರಿಯೇ. ನನಗೆ ಕಾರ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಕಾರ್ ತೆಗೆದುಕೊಂಡಿದ್ದೀನಿ. ಆದರೆ ರೋಡಲ್ಲಿ ಈ ಥರ ಪಾರ್ಕ್ ಮಾಡೋದು ಇಟ್ಸ್ ವೆರಿ ರಿಸ್ಕಿ. ಮತ್ತು ಯಾವಾಗ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ನಿಜವಾಗ್ಲೂ ಗೊತ್ತಾಗಲ್ಲ. ನೋಡಿ, ನಾನಿರೋದು ಈ ಬಿಲ್ಡಿಂಗಲ್ಲಿ. ಏನಪ್ಪ ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಇದ್ದಾನೆ, ಇದರಲ್ಲಿ ಕಾರ್ ಪಾರ್ಕಿಂಗ್ ಇಲ್ವಾ ಅಂತ ನೀವು ಅನ್ಬೋದು. ಅದು ಆ್ಯಕ್ಚುಲಿ 2 ಬಿಲ್ಡಿಂಗು. ತೋರಿಸ್ತೀನಿ ನಿಮಗೆ, ಬನ್ನಿ. ಅದರಲ್ಲಿ 2 ಬಿಲ್ಡಿಂಗ್ ಇದೆ. ನೋಡಿ, ಸೊ ಈ ಕಡೆ ರೈಟ್ ಸೈಡಲ್ಲಿ ಇರೋದು ಇದು ಒಂದು ಹಾಫ್ ಸೈಟು, ಇಲ್ಲೊಂದಿದೆ ವೈಟ್ ಗೇಟು. ಆ ಕಡೆ ಇರೋದು ಅದು ಇನ್ನೊಂದು ಬಿಲ್ಡಿಂಗು, ಅದು ಒಂದು ಬಿಲ್ಡಿಂಗು, ಅದು ಆಫ್ ಸೈಟು. ಇದು ಎರಡು ಸೇರಿ ದೂರದಿಂದ ನೋಡಿದ್ರೆ ಒಂದು ಬಿಲ್ಡಿಂಗ್ ಥರನೇ ಕಾಣಿಸುತ್ತೆ. ಬ್ರೌನ್ ಗೇಟ್ ಇದೆಯಲ್ಲ, ಅದು ನಾವಿರೋ ಬಿಲ್ಡಿಂಗು. ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಆರ್ಕೆ, ಮತ್ತು ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಮೇಲೆ ಓನರು ಇರೋದಕ್ಕೆ ಡೂಪ್ಲೆಕ್ಸನ್ನು ಕಟ್ಸ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಾರ್ ಪಾರ್ಕ್ ಮಾಡೋದು ಎಷ್ಟು ಕಷ್ಟ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಕಷ್ಟ. ಇದನ್ನು ನಾನು ನಿಮಗೆ ವೀಡಿಯೋ ಮಾಡಿ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.